ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯಯಾತಿಯು ತಾನು ಸ್ವರ್ಗಭ್ರಷ್ಟನಾಗಿ ಇಷ್ಟಕನ ಯಜ್ಞಭೂಮಿಯ ಕಡೆಗೆ ಬಂದ ಕಾರಣವನ್ನು ತಿಳಿಸಿದುದು. ಯಯಾತಿಯೊಡನೆ ಅಷ್ಟಕಾದಿಗಳ ಸಂವಾದವು ಎಂಬ 86ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ತಿರುಗಿ ಅಷ್ಟಕನು ಯಯಾತಿಯನ್ನು ಕುರಿತು, ರಾಜೇಂದ್ರ, ಸೂರ್ಯ ಚಂದ್ರರಂತೆ ಎಡಬಿಡದೆ ತಪೋಮಾರ್ಗದಲ್ಲಿ ಓಡುತ್ತಿರುವ ಕುಟೀಚಕ ಬಹುದಕರೆಂಬ ಎರಡು ಬಗೆಯ ಯೋಗಿಗಳಲ್ಲಿ, ಅಂದರೆ ಗ್ರಾಮವಾಸಿಗಳು ವನವಾಸಿಗಳೆಂಬ ಈ ಇಬ್ಬರಲ್ಲಿ ಮೊದಲು ಯಾವನು ದೇವತೆಗಳೊಡನೆ ಸಾರೂಪ್ಯವನ್ನು ಹೊಂದಬಲ್ಲನು? ಈ ವಿಚಾರವನ್ನು ನನಗೆ ತಿಳಿಸಬೇಕು ಎಂದು ಕೇಳಲು, ಯಯಾತಿಯು, ರಾಜ, ಕೇಳು. ಗ್ರಾಮದಲ್ಲಿಯೇ ವಾಸ ಮಾಡುತ್ತಿದ್ದರೂ ಕಾಮ ವ್ಯಾಪಾರವುಳ್ಳ ಇಂದ್ರಿಯಗಳ ಪ್ರವೃತ್ತಿಗೆ ಅವಕಾಶ ಕೊಡದೆ ಮನಸ್ಸನ್ನು ಅಡಗಿಸಿಡುವವನು ಯಾವನೋ ಅವನೇ ಮೊದಲು ದೇವತ್ವವನ್ನು ಹೊಂದಬಲ್ಲನು. ಮತ್ತು ಒಬ್ಬನಿಗೆ ತಪಸ್ಸಿದ್ಧಿಗೆ ಸಾಕಾದಷ್ಟು ಆಯು ಪರಿಮಿತಿ ಇಲ್ಲದಿದ್ದಾಗ ಆ ಅಲ್ಪಕಾಲ ಜೀವಿತದಲ್ಲಿ ಮನೋವಿಕಾರದಿಂದ ಕದಲಿ ದಾರಿ ತಪ್ಪಿ ಹೋದರು ಆಮೇಲೆ ತನ್ನ ತಪ್ಪಿತಕ್ಕಾಗಿ ಪಶ್ಚಾತ್ತಾಪಗೊಂಡು ಬೇರೆ ತಪೋ ಮಾರ್ಗವನ್ನು ಹಿಡಿಯಬಹುದು. ಆ ತಪಸ್ಸಿದ್ಧಿಗೆ ತಕ್ಕಷ್ಟು ಆಯುಕಾಲವಿಲ್ಲದಿದ್ದರೂ ಮುಂದಿನ ಜನ್ಮದಲ್ಲಿಯಾದರೂ ಸಿದ್ಧಿಯನ್ನು ಪಡೆಯುವುದಕ್ಕೆ ಆ ಹಿಂದಿನ ತಪಶೇಷವು ಅನುಕೂಲಿಸಿ ಬರುವುದು. ಮತ್ತು ತನ್ನ ಶರೀರ ಸುಖದಲ್ಲಿ ಆಶೆಗೊಂಡವನಾಗಿದ್ದರೂ ಯಾವಾಗಲೂ ಪಾಪ ಕಾರ್ಯಕ್ಕೆ ಯಾವನು ಹೆದರುತ್ತಿರುವನು ಅವನು ಅತ್ಯಂತಿಕವಾದ ಸುಖಕ್ಕೆ ಪಾತ್ರನಾಗುವನು. ರಾಜ, ಹಿಂಸೆಗೆ ಕಾರಣವಾದುದನ್ನೇ ಅಸತ್ಯವೆಂದು ದೊಡ್ಡವರು ಹೇಳುವರು. ಮತ್ತು ಸ್ವಪ್ರಯೋಜನ ಬುದ್ಧಿಯಿಲ್ಲದೆ ಇದು ತನ್ನದು, ಇದಕ್ಕೆ ತಾನೇ ಅಧಿಕಾರಿ ಎಂಬ ಅಹಂಭಾವವಿಲ್ಲದೆ ಧರ್ಮವನ್ನು ನಡೆಸುವುದೇ ಆರ್ಜವವೆನಿಸುವುದು. ಅದೇ ಯೋಗನಿಷ್ಠೆ ಮತ್ತು ಅದೇ ಯೋಗ್ಯವಾದ ಸತ್ಕರ್ಮವೆನಿಸುವುದು ಎಂದನು. ಆಮೇಲೆ ತಿರುಗಿ ಅಷ್ಟಕನು, ಓ ರಾಜೇಂದ್ರ, ನೀನು ಇನ್ನೂ ಯುವಕನಂತೆ ಕಾಣುವೆ. ಒಳ್ಳೆ ಪುಷ್ಪಮಾಲಿಕೆಯಿಂದ ಅಲಂಕೃತನು, ತೇಜಸ್ವಿಯೂ ಆಗಿ ನೋಡುವವರಿಗೆ ಆಸೆ ಹುಟ್ಟಿಸತಕ್ಕ ರೂಪ ಸಂಪತ್ತಿಯಿಂದ ಶೋಭಿಸುತ್ತಿರುವೆ. ಇಲ್ಲಿಗೆ ನಿನ್ನನ್ನು ಕರೆದವನಾರು? ಅಥವಾ ನಿನ್ನನ್ನು ಇಲ್ಲಿಗೆ ಕಳುಹಿಸಿದವನಾವನು? ಅಥವಾ ನೀನು ಯಾವ ಕಡೆಯಿಂದ, ಯಾವನೊಡನೆ ನೀನು ಇಲ್ಲಿಗೆ ಬಂದೆ? ಯಾವ ಕಡೆಗೆ ಹೋಗುತ್ತಿರುವೆ? ನಿನಗೆ ಭೂಮಿಯಲ್ಲಿ ನಿರ್ಣೀತವಾದ ಬೇರೆ ಸ್ಥಾನವೇನಾದರೂ ಉಂಟೇನು ಎಂದನು. ಅದಕ್ಕೆ ಆ ಯಯಾತಿಯು, ರಾಜ, ನಾನು ಅನೇಕ ವಿಷಯಗಳನ್ನು ತಿಳಿದು ವಿವೇಕಿ ಎನಿಸಿಕೊಂಡೇ ಇದ್ದವನು. ಆದರೇನು, ಪುಣ್ಯಕ್ಷಯದಿಂದ ಈಗ ನಾನು ಸ್ವರ್ಗದಿಂದ ತಳ್ಳಲ್ಪಟ್ಟು ಭೂಮಿ ಎಂಬ ನರಕಕ್ಕೆ ಬೀಳುತ್ತಿರುವೆನು. ನನಗೆ ಉತ್ತಮ ಲೋಕಪ್ರಾಪ್ತಿಗೆ ಯೋಗ್ಯಗಳಾದ ಕರ್ಮಗಳೆಲ್ಲವೂ ನಷ್ಟವಾದವು. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಹೇಳಿ ಮುಗಿಸಿದ ಮೇಲೆ ನಾನು ಭೂಮಿಯಲ್ಲಿ ಬೀಳತಕ್ಕವನು. ಅದು ಬ್ರಹ್ಮನಿಂದ ಪ್ರೇರಿತರಾದ ಲೋಕಪಾಲಕರು ನನ್ನನ್ನು ಆಗಲೇ ತೊರೆಗೊಳಿಸುತ್ತಿರುವರು. ಆದರೆ ನಾನು ಸತ್ಪುರುಷನ ನಡುವೆ ನನ್ನನ್ನು ತಳ್ಳಬೇಕೆಂದು ಅವರಲ್ಲಿ ಪ್ರಾರ್ಥಿಸಿ ಕೇಳಿಕೊಂಡುದರ ಮೇಲೆ ಗುಣವಂತರಾದ ನೀವೆಲ್ಲರೂ ಕೂಡಿರುವ ಈ ಆಶ್ರಮದ ಕಡೆಗೆ ನಾನು ಬರುವಂತಾಯಿತು. ನಾನು ಸ್ವರ್ಗದಿಂದ ಬೀಳುವಾಗ ದೇವೇಂದ್ರನಿಂದಲೇ ಈ ವರವನ್ನು ಪಡೆದೆನು ಎಂದನು. ಆಗ ಅಷ್ಟಕನು, ರಾಜೇಂದ್ರ, ಹಾಗಿದ್ದರೆ ನಿನ್ನಲ್ಲಿ ನನ್ನದೊಂದು ಪ್ರಾರ್ಥನೆ. ಈಗಲೇ ನೀನು ಭೂಮಿಗೆ ಬೀಳಬಾರದು. ನಾನೊಂದು ವಿಷಯವನ್ನು ನಿನ್ನಲ್ಲಿ ಕೇಳಿ ತಿಳಿಯಬೇಕಾಗಿದೆ. ನಾನು ಇದುವರೆಗೆ ಮಾಡಿದ ಧರ್ಮದಿಂದ ನನಗೆ ಅಂತರಿಕ್ಷದಲ್ಲಿಯಾಗಲಿ ಸ್ವರ್ಗದಲ್ಲಿಯಾಗಲಿ ಲೋಕಗಳೇನಾದರೂ ಲಭಿಸತಕ್ಕವುಗಳುಂಟೆ? ಈ ಧರ್ಮತತ್ವವನ್ನು ನೀನು ತಿಳಿದಿರುವೆಯೆಂದು ನನಗೆ ನಂಬಿಕೆ. ಅದನ್ನು ನನಗೆ ತಿಳಿಸಬೇಕು ಎಂದು ಕೇಳಲು, ಯಯಾತಿಯು, ಓ ರಾಜಸಿಂಹ, ಅದಕ್ಕೆ ತಡೆಯೇನು? ಈ ಭೂಮಿಯಲ್ಲಿ ಗೋಜಾತಿಗಳು, ಅಶ್ವಜಾತಿಗಳು ಮತ್ತು ಪರ್ವತಾರಣ್ಯಗಳಲ್ಲಿರುವ ಮೃಗ ಜಾತಿಗಳು ಎಷ್ಟುಂಟೋ ಅಷ್ಟೊಂದು ಪುಣ್ಯಲೋಕಗಳು ನಿನಗೆ ಲಭಿಸತಕ್ಕವುಗಳಾಗಿವೆ ಎಂದು ತಿಳಿ. ಈ ಮೃಗ ಸೃಷ್ಟಿಯು ಲೋಕದಲ್ಲಿ ಎಲ್ಲಿಯವರೆಗುಂಟೋ ಅಲ್ಲಿಯವರೆಗೂ ನಿನಗೆ ಆ ಪುಣ್ಯಲೋಕಗಳು ಶಾಶ್ವತಗಳೆಂದು ತಿಳಿ ಎಂದು ಅರ್ಥ. ಹೀಗೆ ಯಯಾತಿಯು ಅಷ್ಟಕನಿಗೆ ತಿಳಿಸಿದನು. ಆಗ ಅಷ್ಟಕನು
ರಾಜೇಂದ್ರ, ಹಾಗಿದ್ದರೆ ನೀನು ಭೂಮಿಗೆ ಬೀಳಬೇಡ. ಅಂತರಿಕ್ಷದಲ್ಲಿಯಾಗಲಿ ಸ್ವರ್ಗದಲ್ಲಿಯಾಗಲಿ ನನಗೆ ಲಭಿಸತಕ್ಕ ಪುಣ್ಯ ಲೋಕಗಳು ಎಷ್ಟಿದ್ದರೂ ಅವನ್ನೆಲ್ಲ ನಿನಗೆ ನಾನು ದಾನ ರೂಪವಾಗಿ ಕೊಡುವೆನು. ನೀನೇ ಅವುಗಳನ್ನು ಅನುಭವಿಸುತ್ತಿರು ಎಂದನು. ಅದಕ್ಕೆ ಆ ಯಯಾತಿಯು, ಓ ದಯಾಳು, ನಾನಾದರೂ ಅಬ್ರಾಹ್ಮಣನು, ವೇದ ವಿಧಿಗಳನ್ನೆಲ್ಲ ತಿಳಿದವನು. ಹೀಗಿರುವಾಗ ಬ್ರಾಹ್ಮಣರಿಗೆ ಮಾತ್ರ ವಿಹಿತವಾದ ದಾನಕ್ಕೆ ನನ್ನಂಥವನು ಕೈ ನೀಡಬಹುದೇ? ನಾನು ನಿನ್ನಿಂದ ಈ ದಾನವನ್ನು ಪಡೆಯಲಾರೆನು. ನಾನು ಬ್ರಾಹ್ಮಣರಿಗೆ ಕೊಡತಕ್ಕವನೇ ಹೊರತು ತೆಗೆಯುವುದು ನನ್ನ ವೃತ್ತಿಯಲ್ಲ. ಅಂದರೆ ದಾನವನ್ನು ಪಡೆದುಕೊಳ್ಳುವುದು ನನ್ನ ವೃತ್ತಿಯಲ್ಲ. ಅದರಂತೆಯೇ ಪೂರ್ವದಲ್ಲಿ ನಾನು ಬ್ರಾಹ್ಮಣರಿಗೆ ಕೊಡಬಹುದಾದುದನ್ನೆಲ್ಲ ಅಪರಿಮಿತವಾಗಿ ಕೊಟ್ಟು ಇರುವೆನು. ನನ್ನಂತೆ ಅಬ್ರಾಹ್ಮಣನಿಗಾಗಲಿ ಬ್ರಾಹ್ಮಣ ಕನ್ಯೆಯಿಲ್ಲದ ನನ್ನಂತಹ ವೀರನ ಪತ್ನಿಗಾಗಲಿ ಹೀಗೆ ಕಾರ್ಪಣ್ಯದಿಂದ ಯಾಚಿಸಿ ಜೀವಿಸುವುದು ಎಂದಿಗೂ ಯೋಗ್ಯವಲ್ಲ. ಹಿಂದೆ ಯಾವಾಗಲೂ ಮಾಡಿಲ್ಲದ ಈ ಕಾರ್ಯವನ್ನು ನಾನು ಎಂದಿಗೂ ಮಾಡಲಾರೆನು. ಹಾಗೆ ಮಾಡಿದರೆ ನಾನು ಎಂದಿಗೂ ಯೋಗ್ಯನೆನಿಸಿಕೊಳ್ಳಲಾರೆನು ಎಂದನು. ಆಮೇಲೆ ಪ್ರತರ್ಧನನೆಂಬುವನು ಯಯಾತಿಯನ್ನು ನೋಡಿ, ಓ ರಾಜೇಂದ್ರ, ನಾನೊಂದನ್ನು ಕೇಳುವೆನು. ನಾನು ಪ್ರತರ್ಧನನೆಂಬುವನು. ಅಂತರಿಕ್ಷದಲ್ಲಿಯಾಗಲಿ ಸ್ವರ್ಗದಲ್ಲಿಯಾಗಲಿ ನನಗೇನಾದರೂ ಲಭಿಸತಕ್ಕ ಪುಣ್ಯಲೋಕಗಳು ಉಂಟೆ ಎನ್ನಲು ಯಯಾತಿಯು, ಅಯ್ಯ, ನಿನಗೂ ಅನೇಕ ಲೋಕಗಳುಂಟು. ಅವೆಲ್ಲವೂ ತುಪ್ಪ, ಜೇನು ಮುಂತಾದ ರಸವಸ್ತುಗಳಿಂದ ಸಮೃದ್ಧವಾಗಿ ದುಃಖ ಪ್ರಸಕ್ತಿಯೇ ಇಲ್ಲದಂತಿರುವವು. ನೀನು ಆ ಒಂದೊಂದು ಲೋಕದಲ್ಲಿ 7 ದಿನಗಳವರೆಗೆ ಮಾತ್ರವಿದ್ದರೂ ಅವು ನಿನಗೆ ಕೊನೆ ಮುಟ್ಟುವ ಹಾಗಿಲ್ಲ. ಅವು ಈಗ ನಿನ್ನನ್ನು ಎದುರು ನೋಡುತ್ತಿವೆ ಎಂದನು. ಆಗ ಪ್ರತರ್ಧನನು, ರಾಜ, ಹಾಗಿದ್ದರೆ ನೀನು ಭೂಮಿಯಲ್ಲಿ ಬೀಳಬೇಡ. ನನ್ನ ಲೋಕಗಳನ್ನೆಲ್ಲ ನಾನು ನಿನಗೆ ಕೊಡುವೆನು. ಅಂತರಿಕ್ಷದಲ್ಲಿ ಅಥವಾ ಸ್ವರ್ಗದಲ್ಲಿ ನನಗೆ ಲಭಿಸತಕ್ಕ ಈ ಲೋಕಗಳನ್ನೆಲ್ಲ ನೀನೇ ಅನುಭವಿಸುತ್ತಿರು ಎಂದನು. ಅದಕ್ಕೆ ಆ ಯಯಾತಿಯು, ರಾಜೇಂದ್ರ, ನಾನು ಕ್ಷತ್ರಿಯನು, ನೀನು ಕ್ಷತ್ರಿಯನು. ಹೀಗೆ ಸಮಾನ ತೇಜಸ್ಸು ಸಮಾನ ಶಕ್ತಿಯೂ ಉಳ್ಳವನು. ತನ್ನ ಲಾಭವನ್ನು ಸುಖವನ್ನು ಉದ್ದೇಶಿಸಿ ಮತ್ತೊಬ್ಬನ ಸ್ವತ್ತಿಗೆ ಕೈ ನೀಡುವನೇ ಎಂದಿಗೂ ಇಲ್ಲ. ವಿವೇಕಿಯಾದ ರಾಜನು ದೈವಾಜ್ಞೆಯಿಂದ ಮಹಾ ವಿಪತ್ತಿಗೆ ಗುರಿಯಾಗಿದ್ದರು ನಿಂದ್ಯವಾದ, ಅಂದರೆ ಸ್ವಧರ್ಮಕ್ಕೆ ವಿರುದ್ಧವಾದ ಕಾರ್ಯದಲ್ಲಿ ಪ್ರವರ್ತಿಸಬಾರದು. ರಾಜನಾದವನು ಧರ್ಮವನ್ನು ಕೀರ್ತಿಯನ್ನು ತರತಕ್ಕ ಮಾರ್ಗವನ್ನೇ ಹಿಡಿಯಬೇಕು. ಧರ್ಮವನ್ನು ತಿಳಿದು ಅದರಲ್ಲಿಯೇ ಪ್ರವರ್ತಿಸತಕ್ಕ ನನ್ನಂಥವನು ಈ ಕಾರ್ಪಣ್ಯವನ್ನು ತೋರಿಸಬಹುದೇ? ಹಿಂದೆ ಯಾವ ಕ್ಷತ್ರಿಯನು ಮಾಡದ ಈ ಕಾರ್ಯವನ್ನು ನಾನು ಮಾಡಬಾರದು. ಹಾಗೆ ಮಾಡುವುದು ಯೋಗ್ಯವೆನಿಸುವುದಿಲ್ಲ. ಧರ್ಮ ಅಧರ್ಮಗಳನ್ನು ಚೆನ್ನಾಗಿ ನಿಶ್ಚಯಿಸಿಕೊಂಡು ಕಾರ್ಯ ಅಕಾರ್ಯಗಳಲ್ಲಿ ಎಚ್ಚರಗೊಂಡಿರುವವನೇ ಧೀಮಂತನು, ಅವನೇ ಸತ್ಯಸಂಧನು, ಅವನೇ ಜಿತಾತ್ಮನು. ಅಂತಹ ರಾಜನು ತನ್ನ ಮಹಿಮೆಯಿಂದ ಲೋಕಪಾಲರನ್ನು ಮೀರಿಸುವನು. ಧರ್ಮ ಫಲದಲ್ಲಿ ಸಂದೇಹವಿದ್ದಾಗಲೂ ಅರ್ಥ ಕಾಮಗಳು ಪೂರ್ಣವಾಗಿ ಕೈಗೂಡುವ ನಂಬಿಕೆ ಇದ್ದಾಗಲೂ ಕೂಡ ಮೊದಲು ಧರ್ಮವನ್ನೇ ಹಿಡಿಯಬೇಕು. ಇತರರ ಅರ್ಥ ಕಾಮಗಳಿಗೆ ವಿರೋಧವಿಲ್ಲದಂತೆ ನಡೆಯುವುದೇ ಧರ್ಮವು ಎಂದನು. ಇದು 86ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.